ಸುದಿಯವರೇ, ಹಂಗಂದ್ರೆ ನಿಮ್ಮಿಂದನೇ ಮಾತು ಶುರು ಮಾಡೋಣ. ನೀವೇನೋ ಅನ್ಕೊಂಡು ಬಂದಿರ್ತೀರಾ, ಶಿವಣ್ಣನ ಮುಂದೆ ಮಾತಾಡ್ಬೇಕಂತ ಅನ್ಕೊಂಡಿದ್ದಾರೆ ಅಂದರೆ ಏನೋ ವಿಷಯ ಇರುತ್ತೆ. ಮಾತಾಡಿ ಪ್ಲೀಸ್. ಇಲ್ಲ ಸರ್, ಆನ್ ಮಾಡ್ತಾ ಇಲ್ಲ ಸರ್, ಅವರು ಮರ್ತೋಗ್ತವ್ರೆ ಆನ್ ಮಾಡೋದು. ಆ್ಯಂಕರ್. ಹಲೋ. ಹಾಂ, ಎಲ್ಲರಿಗೂ ನಮಸ್ಕಾರ. ಮೇಡಮ್ ಹೇಳ್ದಂಗೆ ಅಲ್ಲಿ ಕೂತಾಗ ಒಂದಷ್ಟು ಏನೇನೋ ತಲೆಯಲ್ಲಿ ಓಡುತ್ತೆ. ಅದೇನೋ ನನಗೆ ಮೈಕ್ ಹಿಡಿದಾಗ ಏನೋ ಮೈಕೋಫೋಬಿಯಾ ಅಂತೇನೋ ಕಾಯಿಲೆ ಇದೆ ಅನ್ಸುತ್ತೆ, ಭಯ ಸ್ಟಾರ್ಟ್ ಆಗುತ್ತೆ. ಇದು ಯಾವ್ದು ಸರ್ ಹೊಸದು? ಮೈಕೋಫೋಬಿಯಾ ಅಂತ ಭಯ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು ಮಾತಾಡಬೇಕು ಅನ್ನೋ ಭಯಕ್ಕಿಂತ ಏನು ಮಾತಾಡ್ಬಿಡ್ತೀನೋ ಅನ್ನೋ ಭಯ ನನಗೆ ಅದು ಕಾಡುತ್ತೆ ಯಾವಾಗಲೂ. ಸರ್ ಯಾರಿದ್ದಾರೆ? ಉಪ್ಪಿ ಸರ್ ಇದ್ದಾರೆ. ಫಿಲ್ಟರ್ ಎಲ್ಲ ಏನಿಲ್ಲ ಸರ್, ಮಾತಾಡಿ ಸರ್, ನಿಮ್ಮದೇ ಸ್ಟೇಜು ಸರ್. ಅಂದರೆ ಇವತ್ತು ಇಲ್ಲಿ ನನ್ನ ಎಲ್ಲ ಇಷ್ಟ ದೇವತೆಗಳು ಒಂದೇ ಕಡೆ ಕೂತಿದ್ದಾರೆ. ನನ್ನ ಅಷ್ಟು ದೇವತೆಗಳು ಇಷ್ಟ ದೇವತೆಗಳು ಅಷ್ಟು ಜನ ಇಲ್ಲೇ ಇದ್ದಾರೆ. ಆ ವಿಶ್ವಾಸದ ಮೇಲೆ ಇಲ್ಲಿ ಎಲ್ಲರೂ ಇರೋದ್ರಿಂದ ನಮ್ಮೆಲ್ಲರಿಗೂ ಒಂದು ಲಿಂಕ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಅಂದರೆ ಈಗ ಈ ಪೊಲೀಸವರು ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವ್ರ ಫೋಟೋಗೆ ಹಾರ ಬೀಳುತ್ತೆ. ಶಿವಣ್ಣ ಅವರು ಸಿನಿಮಾಲಿ ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವ್ರ ಕಟೌಟ್ಗಳಿಗೆ ಹಾರ ಬೀಳುತ್ತೆ. ಹೆಂಗೆ ಅಂತ ಹೇಳ್ತೀನಿ. ನಾವು ಎಲ್ಲರೂ ಒಂದು ಮಾತನ್ನ ಕೇಳ್ಕೊಂಡೇ ಬರ್ತೀವಿ, ಈಗಲೂ ಕೇಳ್ತಿರ್ತೀವಿ. ಮನೇಲಿ ಯಾವುದೋ ಮಗು ಹುಷಾರಿರಲ್ಲ ಅಂದ್ಕೊಳ್ಳಿ, ನಮ್ಗೆ ಗೊತ್ತಿರೋರು ಯಾರೋ ಹೇಳ್ತಾರೆ ಆ ಡಾಕ್ಟ್ರ್ ಹತ್ರ ತೋರಿಸಿ ಅವ್ರು ಒಳ್ಳೆ ಕೈಗುಣ ಸರಿ ಹೋಗುತ್ತೆ ಅಂತ. ಮನೇಲಿ ಏನೋ ಸಮಸ್ಯೆ, ವಾಸ್ತು ಅದು ಇದು ಪ್ರಾಬ್ಲಮ್ ಇರುತ್ತೆ, ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿನ ಕರೆಸಿ ಅವ್ರದ್ದು ಒಳ್ಳೆ ಕಾಲ್ಗುಣ ಸರಿ ಹೋಗುತ್ತೆ ಅಂತ. ಹಂಗೆ ನಮ್ಮದು ದಿನಗಳು ಸರಿಯಾಗಿ ನಡೀತಿರಲ್ಲ, ಕೆಲಸಗಳು ಆಗ್ತಿರಲ್ಲ, ಆಗ ನಮ್ಮವ್ರು ಯಾರೋ ಹೇಳ್ತಾರೆ ಆ ಗುರುಗಳ ಹತ್ರ ಹೋಗಿ ಅವ್ರ ಬಾಯಿಗುಣ ಚೆನ್ನಾಗಿದೆ, ಎಲ್ಲ ಸರಿ ಹೋಗುತ್ತೆ ಅಂತ. ಹಾಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿ ಸರ್ ಪ್ರೀತಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆಗ ಶಿವಣ್ಣ ಅವರು ಉಪ್ಪಿ ಸರ್ಗೆ ಶೂಟ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ಉಪ್ಪಿ ಸರು ಸ್ಟಾರ್ ಆಗಿರ್ತಾರೆ, ರಿಯಲ್ ಸ್ಟಾರ್ ಆಗಿರ್ತಾರೆ. ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ. ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯಣ್ಣನ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ತಮಸ್ಸುಲಿ ಎಸ್ ಸರ್ಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ಜೋಗಿಲಿ ಆದಿಯಣ್ಣಂಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ತೆಗರಲ್ಲಿ ನಮ್ಮ ಅಣ್ಣ ಡ್ಯಾನಿಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಒಂದು ಸೆಟ್ ಬಾಯ್ ಹುಡುಗನಿಗೆ ತುಂಬ ಸೀರಿಯಸ್ ಆಗಿ ಶೂಟ್ ಮಾಡೋದು, ಸುಮ್ಮನೆ ಹಂಗೆ ಹೊಡಿಲೋ ಬಿಡೋ ಅಂತ ಹೊಡೆದು ಬಿಡ್ತಾರೆ, ಅರ್ಧಂಬರ್ಧ ಸ್ಟಾರು. ಹಿಂಗೆ ಯಾಕೆ ಹೇಳಿ ಎಲ್ಲರೂ ಕಣ್ಣಲ್ಲಿ ಎಷ್ಟು ಜನ ಗನ್ನಲ್ಲಿ ಎಷ್ಟು ಜನ ಹೊಡಿತಾರೋ ಅದು ನೀವೇ ಎಲ್ಲಾನು ಸರಿ, ನಾನು ಹೋಗ್ತಾ ಇದ್ದೀನಿ. ಬಟ್ ಆ ಡೈಲಾಗ್ ನೀವು ಅಣ್ಣನ ಕೈಲಿ ಹೇಳಿಸ್ಲೇಬೇಕು, ಓಕೆನಾ? ಈ ಕೈ ಗುಣ, ಈ ಕಾಲು ಗುಣ, ಬಾಯಿ ಗುಣಕ್ಕಿಂತ ಈ ಬೆಳೆಸೋ ಗುಣ ಇದೆಯಲ್ಲ, ಸೂಪರ್. ಅದು ಶಿವಣ್ಣ ಅವ್ರಿಗೆ ಆಗಿಂದ ಬಂದಿದೆ. ಹುಡುಕಾಗಿಂದ ತಾಯಿ ಗುಣ, ದೇವ್ರ ಗುಣ ಜೊತೆ ತಂದವರು ಶಿವಣ್ಣ. ಸೀರಿಯಸ್ ಆಗಿ ನೋಡಿ, ಇವತ್ತಿಗೂ ಅಣ್ಣಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಆದರೂ ಇವತ್ತಿಲ್ಲಿ ಬಂದು ಕೂತಿದ್ದಾರೆ. ಯಾಕೆಂದರೆ ನಮ್ಮವರು, ನಮ್ಮ ಪ್ರೀತಿಸೋರು ನಮ್ಮ ಹುಡುಗರಿಗೆ ಒಳ್ಳೇದಾಗಬೇಕು ಅಂತ. ಇದು ದೊಡ್ಡ ಮನೆ ಗುಣ, ದೊಡ್ಡ ಗುಣ. ಥ್ಯಾಂಕ್ ಯು. ನಾನು ವಿಜಯಣ್ಣ ಟಗರು ಸುಮ್ಮನೆ ಒಂದು ಚಿಗುರು ಹೊಡೆದಿದ್ದು ನಾನು. ವಿಜಯಣ್ಣ ಇರಲಿಲ್ಲ ಅಂದರೆ ಬಹುಶಃ ಸಲ್ಗ ಭೀಮಾ ಮಾಡಿದ್ರೆ ಇಲ್ಲಿವರೆಗೂ ಬರ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ. ಉಪ್ಪಿ ಸರ್ ಬಗ್ಗೆ ಲಾಸ್ಟಿಗೆ ಬರ್ತೀನಿ. ಗೆಸ್ಟ್ಗೆಲ್ಲ ಫಸ್ಟ್. ಹೌದೌದು, ಕರೆಕ್ಟು. ಆಮೇಲೆ ಧನು ನಮ್ಮ ಅಣ್ಣ ನನ್ನ ಒಡ ಹುಟ್ಟು. ನಾವಿಬ್ಬರು ತುಂಬ ಬಡವ್ರ ಮಕ್ಕಳು. ನಾನು ಅದನ್ನು ಮಾತಾಡ್ಕೋತಿದ್ವಿ, ಬಡವ್ರನ್ನ ಬೆಳೆಯೋಕ್ಕೆ ಬಿಡ್ತಾರೇನಯ್ಯ ಅಂತ. ನಮ್ಮ ತಾಯಿಯವ್ರ ಪಾಪ ಬಂಡಿ ಮಕ್ಕಳಮ್ಮ ದೇವಸ್ಥಾನದ ಹತ್ರ ನಿಂಬೆಹಣ್ಣು ಮಾರ್ತಿದ್ರು. ಮಿಕ್ಕಿದ ನಿಂಬೆಹಣ್ಣು ಚಿತ್ರಾನ್ನ ತಿನ್ಕೊಂಡು ಬೆಳೆದವ್ರು ನಾವಿಬ್ಬರು. ಆಗ ಅನ್ಕೋತಿದ್ವಿ ಬೆಳಿತೀವ ಅಂತ. ಆದರೆ ಸ್ಯಾಂಡಲ್ವುಡ್ ನಮ್ಮಿಬ್ಬರನ್ನು ಬೆಳೆಸ್ತಿಲ್ಲ, ಇವತ್ತು ತುಂಬ ಚೆನ್ನಾಗಿ ಬಾಳಿಸ್ತಿದೆ. ನಮ್ಮನ್ನು ಆಡ್ಕೊಂಡವ್ರಿಗೆಲ್ಲ ಏನು ಬೆಳೆದ್ರಯ್ಯ ಅಂತ ಹೇಳಿಸ್ತಿದೆ, ಅಷ್ಟು ಚೆನ್ನಾಗಿ ಜೀವನ ಕೊಟ್ಟಿದೆ. ಥ್ಯಾಂಕ್ಸ್ ಅದು ನೀವು ಬಂದಿದ್ದಕ್ಕೆ. ಇನ್ನು ಉಪ್ಪಿ ಸರ್ ಏನು ಹೇಳೋದು, ಚಿಕ್ಕ ವಯಸ್ಸಿಂದ ನನ್ನನ್ನು ಯಾರೇ ನೋಡಿದ್ರು ಇವನೇನು ರೀ ಇವ್ನು ಹಿಂಗಿದ್ದಾನೆ, ಒಂಥರ ಇಪ್ಪಿ ಥರ, ಇಪ್ಪಿ ಅಂತ, ಇಪ್ಪಿ ಅಲ್ಲ ಉಪ್ಪಿ ಅಂತಿದ್ದೆ. ಇಪ್ಪಿ ಅಲ್ಲ ಉಪ್ಪಿ, ಹಂಗೆ ಬೆಳೆದಿದ್ದು ನಾನು. ಸರ್ ಈಗ ವಾರ್ನರು, ನಾನು ಆ ಕಾಲದಿಂದ ಅವ್ರ ಫಾಲೋವರು. ಸರ್ ಏನು ಸರ್ ಈ ಲೆವೆಲ್ಗೆ ಪ್ರಿಪೇರ್ ಆಗಿ ನಿಮಗೋಸ್ಕರ ಎಷ್ಟು ಜನ ಮಾತಾಡ್ತಿದ್ದಾರೆ? ಮೈಕ್ ಅದೇ ಹೂಣ, ಅದು ಏನು ಗೊತ್ತಾ, ಕೆಲವ್ರಿಗೆ ತಗೊಂಡಾಗ ನೀವು ನೋಡಿರ್ತೀರಿ. ಈಗ ಬೆಳಗ್ಗೆನೂ ಒಂದು ಪ್ರೋಗ್ರಾಮಲ್ಲಿ ಯಾರೋ ಹುಡುಗ, ಅವ್ನಿಗೆ ಏನು ಮಾತಾಡೋದು ಅನ್ನೋ ಭಯ, ನನಗೆ ಏನು ಮಾತಾಡ್ತೀನೋ ಅನ್ನೋದೇ ಭಯ. ಮೈಕು ಒಂದೊಂದ್ಸರಿ ಪಾಕ ಥರ. ಏನು ಮೈಕೋಫೋಬಿಯಾ ಇಲ್ಲ ಸರ್, ಮಾತಾಡೋಕ್ಕಿಂತ ಮುಂಚೆ ಇದೊಂದು ವಾರ್ನರ್ ಅವ್ರ ಕಡೆಯಿಂದ ಅಷ್ಟೇ. ಅದು ಇಲ್ಲ ಹಂಗಿಲ್ಲ. ಅಂದರೆ
ಉಪ್ಪಿ ಸರ್ನ ಆ್ಯಕ್ಷನ್ ನೋಡ್ಕೊಂಡು ಬೆಳೆದು ಇವತ್ತು ಅವ್ರು ಆ್ಯಕ್ಷನ್ ಕಟ್ಟೋದು ಕೆಲಸ ಮಾಡ್ತಿದ್ದೀನಿ. ತುಂಬ ದೊಡ್ಡ ಖುಷಿ ಇದೆ. ಥ್ಯಾಂಕ್ ಯು ಅಣ್ಣ, ಕೆಲಸ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಅಣ್ಣ. ಮಿಕ್ಕಿದ್ದು ಏನು ನನಗೂ ಅಷ್ಟು ಗೊತ್ತಿಲ್ಲ. ಸುಮ್ಮನೆ ರೀ, ನಾನು ಈಗ ಅದನ್ನೇ ಕೇಳೋಣ, ಯಾಕಂದರೆ ಬೇರೆ ಯಾರೂ ಹೇಳಲ್ಲ. ನೀವು ಏನು ಮಾತಾಡ್ಬೇಕು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಗೊತ್ತಾಗ್ಬಿಟ್ರೆ ಇದರಲ್ಲಿ ವಾರ್ನಲ್ಲಿ ಸಾಧು ಸರ್ ಆದ ತಕ್ಷಣ ಕಚಕ್ಕಂದು ಒಂದು ಅದೇನು ಸರ್ ಅದು? ಮೇಡಮ್, ನೀವು ಬುದ್ಧಿವಂತರು ಫಾಲೋವರ್ಸ್ ಹತ್ರ ಕೇಳ್ತಿದ್ದೀರಿ, ಹಾಗೆಲ್ಲ ಬಿಟ್ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ದೇವರಿಗೆ ನನಗೂ ಏನು ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ಸರ್ಗೆ ಗೊತ್ತಿಲ್ಲ, ಒಂದೊಂದು ಸರಿ ಕೇಳಿ ಸರ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ನನಗೇನು ಗೊತ್ತಿಲ್ಲ. ಸರ್ ನೀವು ನೋಡಿದ್ದೀರಾ ನಮ್ಮ ಸರ್ ಯಾವಾಗಲೂ, ನೀವು ಯಾವಾಗಲೇ ಮಾತಾಡಿ, ಅವ್ರದ್ದು ಮೇಯ್ನ್ ಒಂದು ಕೀವರ್ಡ್ ಇದೆ, ಹೌದಾ ಗೊತ್ತಿಲ್ಲ, ಹೌದಾ ಗೊತ್ತಿಲ್ಲ, ಅದು ಮಾಡಿದ್ದಲ್ಲ ಆಗಿದ್ದು ಅಂತ. ಆಗಿದ್ದು ಕರೆಕ್ಟ್, ಹಂಗೆ ಗೊತ್ತಿಲ್ಲ ಸರ್. ಅ ಟ್ರೂ ಫಾಲೋವರ್ ಸರ್ ಇವರು. ಸುದೀಪ್ ಸರ್ ಫಸ್ಟ್ ಹೋಗಿ ಉಪ್ಪಿ ಸರ್ ಒಂದ್ಸಲಿ ತಪ್ಕೊಂಡು ಬಂದ್ಬಿಡಿ, ಹೇಳ್ತೀನಿ. ಇವ್ರು ನೀನು ಹೋಗಿ ಸರ್ ಹೇಳ್ತೀನಿ, ಹೋಗಿ ಸರ್ ಜಪ್ಪಡ್ಕೊಂಡು ಹೋಗಿ ತಪ್ಕೊಂಡು ಬಂದ್ಬಿಡಿ ಸರ್. ಇದು ನಿಜವಾದ ಅಭಿಮಾನದ ಮಾತು. ಥ್ಯಾಂಕ್ ಯು ಸುದೀಪ್ ಸರ್, ದಿಸ್ ವಾಸ್ ಸೋ ಬ್ಯೂಟಿಫುಲ್. ಸೂಪರ್ ಸರ್, ಇನ್ನೂ ಸೂಪರ್ ಆಗಿ ಬೆಳಿಬೇಕು ನೀವು, ಓಕೆನಾ? ಅದು ನಮ್ಮೆಲ್ಲರ ಆಸೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.